ಹಲೋ ಹಾಯ್ ನಮಸ್ಕಾರ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಲ್ವಾ? ನಾನಂತೂ ಸಖತ್ತಾಗಿದ್ದೀನಿ ಆ್ಯಸ್ ಯೂಶ್ವಲ್. ವೀಕ್ಷಕರೇ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್, ವೆಲ್ಕಮ್ ಟು ಮೈ ಲೈಫ್ ಆ್ಯಸ್ ಇಟ್ ಈಸ್. ಲಾಸ್ಟ್ ವೀಡಿಯೋಸ್ ನಾನು ಏನೇನು ಅಪ್ಲೋಡ್ ಮಾಡಿದ್ದೀನಿ, ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದೀರಾ, ಒಳ್ಳೊಳ್ಳೆ ಕಾಮೆಂಟ್ಸ್ ಮಾಡ್ತಾ ಇದ್ದೀರಾ, ನನ್ನ ಸಿನಿಮಾ ಬಗ್ಗೆನೂ ಮಾತಾಡ್ತಿದ್ದೀರಾ, ಪ್ಲಸ್ ನನ್ನ ಕುಕ್ಕಿಂಗ್ ಬಗ್ಗೆನೂ ಮಾತಾಡ್ತಿದ್ದೀರಾ, ಪ್ಲಸ್ ನಾನು ಏನು ಮನಸ್ಸಿನ ಮಾತುಗಳನ್ನ ಮಾತಾಡ್ತಾ ಇದ್ದೀನಿ ಅದ್ರ ಬಗ್ಗೆನೂ ಮಾತಾಡ್ತಿದ್ದೀರಾ. ನನಗಂತೂ ತುಂಬ 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 ಖುಷಿ ಆಗ್ತಿದೆ. ಯಾಕಂದರೆ ಸಮ್ವೇರ್ ನನಗೆ ನಿಮ್ಮ ಪಲ್ಸ್ ಏನು ಅಂತ ಅರ್ಥ ಆಗಿದೆ, ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತ ಅರ್ಥ ಆಗಿದೆ. ಸೊ ಹಾಗಾಗಿ ನಾನು ನನಗೊಂದು ಕಾಲ್ ಬಂತು, ವಿಡಿಯೋ ಕಟ್ ಮಾಡಬೇಕಾಗಿತ್ತು. ಸೊ ಎನಿವೇಸ್ ಗೈಸ್, ನಾನು ಏನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ, ನನ್ನ ವೀಡಿಯೋಸ್ನ ಇದೇ ರೀತಿ ಎನ್ಕರೇಜ್ ಮಾಡಿ, ಹಾಗೆಯೇ ಬರೀ ಕುಕ್ಕಿಂಗ್ ಅಂತಲ್ಲ, ನನಗೆ ಕೆಲವು ವಿಷಯಗಳನ್ನ ನಿಮ್ಮ ಹತ್ರ ಮಾತಾಡಬೇಕು ಅಂತ ಇಷ್ಟ ಆಗುತ್ತೆ. ಸೊ ಅದನ್ನು ನೀವು ಇಗ್ನೋರ್ ಮಾಡಿಬಿಡಿ ಅಂತ ನಾನು ಹೇಳ್ತೀನಿ. ಸೊ ಇವತ್ತು ಮತ್ತೊಂದು ಸಿಂಪಲ್ ಕುಕ್ಕಿಂಗ್. ಏನಪ್ಪ ಅಂದರೆ, ಯೂಶಲಿ ನಾವು ಈ ಒಂದು ವೆಜಿಟೇಬಲ್ನ ಜಾಸ್ತಿ ಸ್ಯಾಲಡ್ ಥರ ಯೂಸ್ ಮಾಡ್ತೀವಿ, ಇಲ್ಲ ಏನು ಹೇಳ್ತಾರೆ ಹಲ್ವಾ ಥರ ಯೂಸ್ ಮಾಡ್ತೀವಿ, ಆದರೆ ಪಲ್ಯಗೆ ಯೂಸ್ ಮಾಡೋದು ತುಂಬ ಕಡಿಮೆ. ಐ ಥಿಂಕ್ ನಮ್ಮ ಪ್ರಾಪರ್ ಕನ್ನಡದವರು ಅದನ್ನು ಪಲ್ಯ ಥರ ಯೂಸ್ ಮಾಡ್ತಾರೆ. ಇವತ್ತು ನನ್ನ ಮನೇಲಿ ಬೇರೆ ಯಾವ ವೆಜಿಟೇಬಲ್ಸ್ ಇರಲಿಲ್ಲ, ಇದು ಮಾತ್ರ ಇತ್ತು. ವೈ ನಾಟ್ ಇದರಿಂದ ಒಂದು ಪಲ್ಯ ಮಾಡೋಣ. ಆ್ಯಂಡ್ ವೆರಿ ವೆರಿ ಕ್ವಿಕ್, 5 ಮಿನಿಟ್ಸ್ ವೀಕ್ಷಕರೇ, ಇದಕ್ಕಿಂತ ಜಾಸ್ತಿ ತೊಗೊಳ್ಳಲ್ಲ. 5 ಮಿನಿಟ್ಸು ನೀವು ಕಟ್ಟಿಂಗು ಅವೆಲ್ಲ ಮಾಡೋದಕ್ಕೆ 5 ಮಿನಿಟ್ಸು, ಅನ್ನದರ್ 5 ಮಿನಿಟ್ಸ್ ಪ್ರಾಬಬ್ಲಿ ಕುಕ್ಕಿಂಗ್ ಟೈಮು ಅಷ್ಟೇ. 10 ಮಿನಿಟ್ಸ್ ಒಳಗೆ ನಿಮ್ಮ ಕೆಲಸನೇ ಮುಗಿದೋಗುತ್ತೆ. ಸೊ ಶುರು ಮಾಡ್ಕೊಳ್ಳೋಣ. ಇದರ ಹೆಸರೇನೆ ಕ್ಯಾರೆಟ್ ಪಲ್ಯ. ವೀಕ್ಷಕರೇ, ಕ್ಯಾರೆಟ್ನ ಈ ಥರ ತುರಿದಿಟ್ಕೊಂಡಿದ್ದೀನಿ. ಸೊ ನಿಮ್ಮ ಹತ್ರ ತುರಿಯೋ ಮಷೀನ್ ಇದ್ದರೆ ಪ್ಲೀಸ್ ಈ ಥರ ತುರಿದಿಟ್ಕೊಳ್ಳಿ. ಕ್ಯಾರೆಟ್ನ ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟೂ ಚೆನ್ನಾಗಿ, ಅಂದರೆ ಇದಕ್ಕೆ ಉಪ್ಪು ಖಾರ ಏನು ಹಾಕಿರ್ತೀವೋ ಚೆನ್ನಾಗಿ ಎಳ್ಕೊಳ್ಳುತ್ತೆ. ಅದಲ್ಲದೆ ಒಂದು ಮೀಡಿಯಮ್ ಸೈಜು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ, ಮತ್ತು 2 ರಿಂದ 3 ಹಸಿಮೆಣಸಿನ್ಕಾಯಿನ ಈ ಥರ ಸ್ಲಿಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ನನ್ನ ಮನೇಲಿ ಕರಿಬೇವಿನ ಸೊಪ್ಪು ಮುಗಿದೋಗಿದೆ, ಬಟ್ ಕರಿಬೇವಿನ ಸೊಪ್ಪು ಇದ್ದರೆ ಪ್ಲೀಸ್ ಯೂಟಿಲೈಸ್ ಮಾಡಿ, ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ. ನಿಮಗಂತೂ ಗೊತ್ತು ನನ್ನ ಅಡ್ಜಸ್ಟ್ಮೆಂಟು ಏನು ಅಂತ. ಸೊ ನಾನು ಯಾವಾಗಲೂ ಅಡ್ಜಸ್ಟ್ ಮಾಡೋದೆ, ನನ್ನ ಮನೇಲಿ ಏನಿದೆ ಅದನ್ನೇ ಉಪಯೋಗಿಸೋದು. ನಾನು ಎಕ್ಸ್ಟ್ರಾ ಕೆಳಗೆ ಹೋಗಿ, ಯಾಕಂದರೆ ನಾನು ಇರೋದು 3rd ಫ್ಲೋರು, ಕೆಳಗೆ ತನಕ ಹೋಗಿ ಮತ್ತೆ ತೊಗೊಂಬರೋಕ್ಕೆ ನನಗೆ ಆಗಲ್ಲ. ಯಾಕಂದರೆ ನಾನು ಆಲ್ರೆಡಿ ವರ್ಕೌಟ್ ಮಾಡಿರ್ತೀನಿ, ನನ್ನ ಬೇರೆ ಕೆಲಸಗಳಿರುತ್ತೆ. ಓ ಮೈ ಗಾಡ್, ಮತ್ತೆ ಕೆಳಗೆ ಮೇಲೆ ಮಾಡೋಕ್ಕಾಗಲ್ಲ. ಸೊ ಲೆಟ್ಸ್ ಸ್ಟಾರ್ಟ್ ಡೂಯಿಂಗ್ ದಿಸ್. ಇದಲ್ಲದೆ ನಿಮಗೆ ಯಾವ ಮಸಾಲ ಬೇಡ, ಈವನ್ ಅರಿಶಿನೂ ಬೇಡ ವೀಕ್ಷಕರೇ, ಜಸ್ಟ್ ವೆರಿ ವೆರಿ ಸಿಂಪಲ್. ನಾನು ಹೇಳಿದ್ನಲ್ಲ, ಸಿಂಪಲ್ ಡಿಶ್ ನನ್ನ ಚಾನಲಲ್ಲಿ. ಲಾಸ್ಟಲ್ಲಿ ಬೇಕಿದ್ರೆ ನೀವು ಒಂದು ಚೂರು ಕಾಯಿನ ತುರಿದಿಟ್ಕೊಳ್ಳಿ, ಮೇಲೆಯಿಂದ ಗಾರ್ನಿಷ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇವತ್ತು ನಾನು ಬಳಸ್ತಿರೋ ಆಯಿಲ್ ಆಲಿವ್ ಆಯಿಲ್. ಸೊ ಒಂಚೂರು ಆಲಿವ್ ಆಯಿಲ್ ಹಾಕೋಣ, ಇಷ್ಟೇ ಸಾಕು. ದಟ್ ಈಸ್ ಐ ಥಿಂಕ್ ಮಿನಿಮಮ್ 2 ಟೀ ಸ್ಪೂನ್. ನಿಮಗೆ ಇನ್ನೂ ಕಡಿಮೆ ಬೇಕಂದರೆ ಕಡಿಮೆ ಹಾಕ್ಕೊಳ್ಳಿ. ಸ್ವಲ್ಪ ಆಯಿಲ್ ಕಾಯಿಲಿ. ಇದಕ್ಕೆ ನಾವು ಸಾಸಿವೆ ಹಾಕೊಳ್ಳೋಣ. ಜೀರಿಗೆ ಹಾಕೋಬೇಡಿ, ಬಿಕಾಸ್ ಜೀರಿಗೆ ಟೇಸ್ಟ್ ಕೊಡಲ್ಲ, ಸಾಸಿವೆ ಮಾತ್ರ ಹಾಕ್ಕೊಳ್ಳಿ. ಓಕೆ, ಈಗ ಸಾಸಿವೆ ಹಾಕೊಳ್ಳೋಣ. ಐ ಥಿಂಕ್ ಕಾದಿದೆ. ಎಸ್, ಸಾಸಿವೆ ಚಟಪಟ ಅನ್ನಲಿ. ಸೊ ವೀಕ್ಷಕರೇ, ನೋಡ್ತಿದ್ದಿಲ್ಲ, ಚಟಪಟ ಅನ್ನಕ್ಕೆ ಶುರು ಆಗಿದೆ. ಇದಕ್ಕೆ ನೀವು ನಿಮ್ಮ ಹತ್ರ ಇದ್ದರೆ ಚನಾ ದಾಲ್ ಹಾಕ್ಕೊಳ್ಳಿ, ಇಲ್ಲಾಂದರೆ ಉರದ್ ದಾಲ್ ಇದ್ರೂ ನಡೆಯುತ್ತೆ. ನಾನು ಉರದ್ ದಾಲ್ ಹಾಕ್ಕೊಳ್ತಾ ಇದ್ದೀನಿ, ಒಂಚೂರು ಚೆನ್ನಾಗಿರುತ್ತೆ ಉರದ್ ದಾಲ್ ಹಾಕ್ಕೊಂಡ್ರೆ. ಈ ಹೋಲ್ ಉರದ್ ದಾಲ್ ಬರುತ್ತಲ್ಲ, ಅದನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆ ಇದಕ್ಕೆ ಕರಿಬೇವಿನ ಸೊಪ್ಪು, ನನ್ನ ಹತ್ರ ಏನು ಉಳ್ಕೊಂಡಿದೆಯೋ ಅದನ್ನೇ ಹಾಕ್ತಾಯಿದ್ದೀನಿ. ನೀವು ಫ್ರೆಶ್ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಳ್ಳಿ. ಓಕೆ, ಇದಕ್ಕೆ ಕರ್ರಿಗಾಗಕ್ಕೆ ಬಿಡಬೇಡಿ. ಸೊ ಇದಕ್ಕೆ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿನ ಜೊತೆಗೆ ಹಾಕ್ಕೊತಾ ಇದ್ದೀನಿ. ಒಳ್ಳೆ ಘಮ, ಒಳ್ಳೆ ಸ್ಮೆಲ್ ಬರುತ್ತೆ ಮಾತ್ರ ಇದರಿಂದ. ಬೆಸ್ಟ್ ಪಾರ್ಟ್ ಏನಂದರೆ, ಇದರಲ್ಲಿ ಹಸಿಮೆಣಸಿನ್ಕಾಯ್ದು ಏನು ಖಾರ ಇದೆಯಲ್ಲ ಅಷ್ಟೇ ಸಾಕು. ಇದಕ್ಕೆ ಅರಿಶಿನ ನೀವು ಹಾಕ್ಕೊಳ್ಳೋ ನೆಸೆಸಿಟಿ ಇಲ್ಲ. ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ವೀಕ್ಷಕರೇ. ಇದು ಚೆನ್ನಾಗಿ ಫ್ರೈ ಆಗಿದೆ. ಈಗ ನಮ್ಮ ಈರುಳ್ಳಿ ಚೆನ್ನಾಗೆ ಟ್ರಾನ್ಸ್ಲೂಸೆಂಟ್ ಆಗಿದೆ. ಸೊ ಇದಕ್ಕೆ ನೀವು ಡೈರೆಕ್ಟಾಗೆ ನಾವು ತುರಿದಿಟ್ಕೊಂಡಿರೋ ಕ್ಯಾರೆಟ್ನ ಹಾಕ್ಕೊಬೇಕು. ಈ ಕ್ಯಾರೆಟ್ ಪಲ್ಯಗೆ ನೀರು ಹಾಕೋ ನೆಸೆಸಿಟಿ ಇಲ್ಲ, ಯಾಕಂದರೆ ಕ್ಯಾರೆಟೇ ನೀರು ಬಿಡುತ್ತೆ, ನಿಮಗೆ ಗೊತ್ತು ಅದರ ಬಗ್ಗೆ. ಸೊ ಚೆನ್ನಾಗಿ ಕಲಿಸ್ಕೊಳ್ಳೋಣ.
ಸ್ವಲ್ಪ ಸ್ಟೌವ್ನ ಕಡಿಮೆನೇ ಇಡಿ. ನೀವು ನಾನ್ ಸ್ಟಿಕ್ಕಲ್ಲಿ ಕುಕ್ ಮಾಡ್ತಾ ಇದ್ರೆ ಪರವಾಗಿಲ್ಲ, ಬಟ್ ನಾನು ಸ್ಟೀಲ್ ಪ್ಯಾನಲ್ಲಿ ಮಾಡ್ತಾ ಇರೋದ್ರಿಂದ ಸ್ಟೌವ್ನ ಸ್ವಲ್ಪ ಕಡಿಮೆನೇ ಇಟ್ಕೊಳ್ಳಿ. ಇದಕ್ಕೆ ನಾವು ಒಂಚೂರು ಇವಾಗ ಉಪ್ಪು ಹಾಕೊಂಬೇಡ. ಉಪ್ಪು ಹಾಕೋದ್ರಿಂದ ಏನಾಗುತ್ತೆ, ಅಗೇನ್ ಕ್ಯಾರೆಟು ಚೆನ್ನಾಗಿ ನೀರು ಬಿಡುತ್ತೆ, ಚೆನ್ನಾಗಿ ಕುಕ್ ಆಗುತ್ತೆ. ಇಷ್ಟೇ ವೀಕ್ಷಕರೇ. ಇವಾಗ ಇದನ್ನು ಕುಕ್ ಆಗಕ್ಕೆ ಬಿಡೋಣ. ಸ್ವಲ್ಪ ಹೊತ್ತು ಒಂದು 5ರಿಂದ 6 ನಿಮಿಷನ ಕುಕ್ ಮಾಡೋಣ. ಕ್ಲೋಸ್ ಮಾಡಿಬಿಡಿ. ಮುಗೀತು ನಮ್ಮ ಸಬ್ಜಿ ಪಲ್ಯ ಏನು ನೀವು ಕರಿತೀರಾ ಅದು ಪ್ರಿಪೇರ್ ಆಗಿದೆ. ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ. ಹಾಗೆಯೇ ತುರಿದಿರೋ ಕಾಯಿ ನಾನು ಹಾಕ್ತಾ ಇದ್ದೀನಿ. ಇದು ಕೆಂಬರ್ತಾ ಇದೆ. ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಸೊ ಕಾಯಿ ತುರಿನ ಹಾಕ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಕಲಿಸ್ಕೊಂಬಿಡೋಣ. ಸೊ ವೀಕ್ಷಕರೇ, ನೋಡಿದ್ರಲ್ಲ ನನ್ನ ಕ್ಯಾರೆಟ್ ಪಲ್ಯ ಎಷ್ಟು ಸಿಂಪಲ್ ಆಗಿತ್ತು, ಎಷ್ಟು ಈಸಿಯಾಗಿ. ನಿಮ್ಮ ಹತ್ರ ಟೈಮ್ ಇಲ್ಲದೆ ಇರುವಾಗ, ನೀವು ಒಬ್ಬರೇ ಇರುವಾಗ, ಬೇರೆ ಯಾರೂ ಇಲ್ಲ, ಎಷ್ಟೋ ಜನಕ್ಕೆ ಕುಕ್ ಮಾಡಬೇಕು ಅಂತ ಟೆನ್ಷನ್ ಇಲ್ಲ ಅಂದರೆ ಜಸ್ಟ್ ಮೇಕ್ ದಿಸ್. ಈವನ್ 10 ಜನಕ್ಕೂ ನೀವು ಇದನ್ನೇ ಮಾಡ್ಬೋದು. ಜಸ್ಟ್ ಏನಂದರೆ ಕ್ವಾಂಟಿಟಿ ಡಿಫ್ರೆನ್ಸ್ ಅಷ್ಟೇ, ಬಟ್ ಇಂಗ್ರೀಡಿಯೆಂಟ್ಸ್ ಆ್ಯಂಡ್ ಮೆಥಡ್ ಪ್ರಿಪ್ರೇಷನ್ ಇಸ್ ಜಸ್ಟ್ ದ ಸೇಮ್. ನೀವು ಇದ್ರ ಜೊತೆ ಇನ್ನೇನಾದರೂ ಇಂಗ್ರೀಡಿಯೆಂಟ್ಸ್ ಹಾಕ್ತೀರಾ ಅಂದರೆ ನನಗೆ ಕಾಮೆಂಟಲ್ಲಿ ತಿಳಿಸ್ಕೊಡಿ. ಬಟ್ ನನ್ನ ಡಿಶಸ್ ಆರ್ ದಿಸ್ ಸಿಂಪಲ್. ಸೊ ಹಾಗಾಗಿ ಇದನ್ನು ಸಿಂಪಲ್ಲಾಗಿ ಇಟ್ಟಿದ್ದೀನಿ. ಸೊ ವೀಕ್ಷಕರೇ, ನೋಡಿದ್ರಲ್ಲ ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ನಾನು ಅಂದ್ಕೊಳ್ತೀನಿ. ಪ್ಲೀಸ್ ಟ್ರೈ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಇವತ್ತು ನಾನು ಮಾತಾಡಬೇಕಾಗಿರುವಂಥ ವಿಷಯ ಏನಪ್ಪ ಅಂದರೆ, ಲಿವಿಂಗ್ ಇನ್ ದ ಮೊಮೆಂಟ್ ಅಂತ ಯಾವತ್ತನ ಕೇಳಿದ್ದೀರಾ? ಅಂದರೆ ಈ ಕ್ಷಣದಲ್ಲಿ ಬಾಳೋದು, ಈ ಕ್ಷಣದಲ್ಲಿ ಇಡೀ ನಮ್ಮ ಲೈಫ್ನೇ ನಾವು ಒಂದು ಕ್ಷಣದಲ್ಲಿ ನಾವು ಜೀವಿಸ್ಬೇಕಂತೆ. ಸೊ ನಾನಿಷ್ಟೇ ಹೇಳೋದು ವೀಕ್ಷಕರೇ, ಜಾಸ್ತಿ ನಾಳೆ ಏನಾಗುತ್ತೆ, ನಾಡಿದ್ದೇನಾಗುತ್ತೆ, 10 ದಿನ ಆದಮೇಲೆ ಏನಾಗುತ್ತೆ, ಇಲ್ಲ 1 ವರ್ಷ ಆದಮೇಲೆ ಏನಾಗುತ್ತೆ, ಅದು ನಮ್ಮ ಕೈಯಲ್ಲಿಲ್ಲ. ರೈಟ್? ನಾವು ಅದ್ರ ಬಗ್ಗೆ ಯೋಚನೆ ಮಾಡಿಕೊಂಡು ಕಾಲ ಕಳೆಯೋಕ್ಕಾಗಲ್ಲ. ಮತ್ತು ಅದ್ರ ಜೊತೆ ಯೋಚನೆ ಮಾಡಿ ಅಂದರೆ ಅದ್ರಗೋಸ್ಕರ ನಾವು ಕೆಲಸ ಮಾಡ್ಬೋದು. ಅಫ್ಕೋರ್ಸ್ ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾವು ಕೆಲಸ ಮಾಡೋಣ, ನಮ್ಮ ಫ್ಯೂಚರ್ನ ಸೆಕ್ಯೂರ್ ಮಾಡೋಣ. ಆದರೆ ಫ್ಯೂಚರ್ ಇದೇ ರೀತಿ ಇರಬೇಕು, ಅದೇ ರೀತಿ ಇರಬೇಕು, ಅದು ಆ ರೀತಿ ಆಗಲಿಲ್ಲ ಅಂದರೆ ಟೆನ್ಷನ್ ತೊಗೊಂಡು, ಸ್ಟ್ರೆಸ್ ತೊಗೊಂಡು, ನಿದ್ದೆ ಕೆಡಿಸ್ಕೊಂಡು ಹೆಲ್ತ್ ಹಾಳು ಮಾಡ್ಕೊಳ್ಳೋದಿದೆಯಲ್ಲ, ಆ ಥರ ನಮಗೆ ಲೈಫ್ ಬೇಡ ಅಂತ ನಾನು ನಿಮ್ಗೆ ಹೇಳ್ತಾ ಇರೋದು. ಸೊ ಜಸ್ಟ್ ನಾನು ನಿಮಗೆ ಇಷ್ಟೇ ಹೇಳೋದು, ಲಿವ್ ಇನ್ ದ ಮೂಮೆಂಟ್. ಆದಷ್ಟು ನಿಮ್ಮ ದಿನ ಶುರು ಆಗಿದ ತಕ್ಷಣ ನೀವು ಕಣ್ಣು ಯಾವಾಗ ಓಪನ್ ಮಾಡ್ತೀರೋ ಆ ದೇವ್ರ ಮುಖ ನೋಡಿ, ನೀವು ನಂಬೋ ದೇವ್ರ ಮುಖನ ನೋಡಿಬಿಟ್ಟು ಫಸ್ಟ್ ಅವ್ರಿಗೆ ಥ್ಯಾಂಕ್ ಮಾಡಿ ದಟ್ ಇವಾಗಲೂ ನಿಮ್ಮ ಎಕ್ಸಿಸ್ಟೆನ್ಸ್ ಇದೆ, ನಿಮ್ಮ ಉಸಿರು ಇನ್ನೂ ಆಡ್ತಾ ಇದ್ದೀರಾ ಅಂದಿದ ತಕ್ಷಣ ದ್ಯಾಟ್ಸ್ ದ ಬಿಗ್ಗೆಸ್ಟ್ ಬ್ಲೆಸ್ಸಿಂಗ್. ಸೊ ಆ ಬ್ಲೆಸ್ಸಿಂಗ್ನ ಯಾವತ್ತೂ ಗ್ರ್ಯಾಟಿಟ್ಯೂಡ್ ಮೂಲಕ, ಅಂದರೆ ಥ್ಯಾಂಕ್ ಮಾಡೋ ಮೂಲಕ, ವಂದನೆ ಸಲ್ಲಿಸೋ ಮೂಲಕ ಅದನ್ನು ನೀವು ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ. ಹಾಗೆಯೇ ಥ್ರೂ ಔಟ್ ದ ಡೇ ಇಷ್ಟೇ ನೀವು ಕೇಳ್ಕೊಳ್ಳಿ ದ್ಯಾಟ್ ಏನು ನಮ್ಮ ಕೈಯಲ್ಲಿ ಸಾಧ್ಯ ಆಗುತ್ತೆ ಅದನ್ನು ನಾವು ಮಾಡೋಣ. ಎಷ್ಟಾಗುತ್ತೆ ಅಷ್ಟನ್ನು ಮಾಡೋಕ್ಕೆ ಪ್ರಯತ್ನ ಪಡೋಣ. ಆದರೆ ತೀರಾ ಸ್ಟ್ರೆಸ್ ತೊಗೊಂಡು, ತೀರಾ ತಲೆ ಕೆಡಿಸ್ಕೊಂಡು, ಮತ್ತು ಅದರಿಂದ ನಮ್ಮ ಅಕ್ಕಪಕ್ಕದಲ್ಲಿರೋ ವ್ಯಕ್ತಿಗಳಾಗಿರ್ಬೋದು, ನಮ್ಮ ಮನೆಯವರಾಗಿರ್ಬೋದು, ಅವ್ರ ಜೊತೆ ಏರುಪೇರಾಗೋದು, ಡಿಸ್ಟರ್ಬೆನ್ಸ್ ಆಗೋದು ಅವೆಲ್ಲ ನೀವು ಮಾಡ್ಕೊಬೇಡಿ. ಒಂದು ತಿಳ್ಕೊಳ್ಳಿ, ನಮ್ಮ ಲೈಫು, ನಮ್ಮ ಹೆಲ್ತ್ ತುಂಬ ಮುಖ್ಯ. ಅದಲ್ಲದೆ ನಮ್ಮ ಅಕ್ಕಪಕ್ಕದಲ್ಲಿ ಯಾರು ಜನ ಇರ್ತಾರೋ ಅವ್ರನ್ನ ಖುಷಿಯಾಗಿಟ್ಟರೆ ನಾವು ಖುಷಿಯಾಗಿರ್ತೀವಿ. ಸೊ ಹಾಗಾಗಿ ಈ ಒಂದು ಕಿವಿ ಮಾತನ್ನ ನಿಮ್ಗೆ ಹೇಳ್ತಾ ಇದ್ದೀನಿ, ದಟ್ ಲಿವ್ ಇನ್ ದ ಮೂಮೆಂಟ್. ರಾತ್ರಿ ಮಲಗುವಾಗಲೂ ಅಷ್ಟೇ ಒಂದು ಕೃತಜ್ಞತೆ ಸಲ್ಲೋದನ್ನು ಮರಿಬೇಡಿ. ದೇವ್ರಿಗೆ ತಮಗೆ ತಾನೇ ನೀವು ಕೃತಜ್ಞತೆ ಸಲ್ಲಿಸಿ. ಯಾಕಂದರೆ ನಾವು ಎಷ್ಟು ಕಷ್ಟಪಟ್ಬಿಟ್ಟು ಎಲ್ಲ ಮಾಡಿರ್ತೀವಲ್ಲ, ಸೊ ಅದಕ್ಕೆ ನಾವು ನಮಗೋಸ್ಕರ ಥ್ಯಾಂಕ್ ಮಾಡಬೇಕು. ಲೈಫು ನಾವು ಬಿಲ್ಡ್ ಆಗೋದು ಡೇ ಬೈ ಡೇ ನಾವು ಬಿಲ್ಡ್ ಆಗ್ತೀವಿ ಹೊರತು ಒಂದೇ ಸಾರಿ ನಾವು ಫಸ್ಟ್ ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ಗೆ ಹೋಗ್ಬಿಡಲ್ಲ ಅಲ್ವಾ. ಒಂದು ಗಿಡ ಬೆಳಿಬೇಕಂದ್ರೂ ದಿನ ಅದಕ್ಕೆ ನೀರು ಹಾಕ್ತಾ ಇರಬೇಕು, ಆವಾಗಲೇ ಆ ಗಿಡ ಒಂದು ಚಿಕ್ಕ ಏನು ಹೇಳ್ತಾರೆ, ಬೀಜದಿಂದ ಒಂದು ಗಿಡ ಆಗೋದು, ಇಲ್ಲ ಮರ ಆಗೋದು. ಸೊ ಹಾಗಾಗಿ ಒಂದೇ ಸರಿ ಲೈಫ್ನ ನೋಡೋಕ್ಕೆ ಹೋಗಬೇಡಿ. ಪ್ರತಿದಿನ ಪ್ರತಿ ಕ್ಷಣನ ಎಂಜಾಯ್ ಮಾಡಿ, ಅದಕ್ಕೆ ಒಂದು ಕೃತಜ್ಞತೆ ಸಲ್ಲಿಸಿ. ಹಾಗೆಯೇ ಲಿವ್ ಬೈ ದ ಡೇ ಅಂತ ಹೇಳ್ತಾರಲ್ಲ, ಇವತ್ತಿನ ದಿನ ಚೆನ್ನಾಗಿ ಕಳೀತಾ, ಇವತ್ತು ನನಗೆ ನೆಮ್ಮದಿಯಾಗಿ ನಿದ್ದೆ ಬರಬೇಕು ಅನ್ನೋದನ್ನು ಯೋಚನೆ ಮಾಡೋದು ಇಂಪಾರ್ಟೆಂಟು.
ಸೊ ಅಂತ ಹೇಳ್ತಾ ನನ್ನ ಈ ಒಂದು ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಕ್ಯಾರೆಟ್ ಹಲ್ವಾ ಅಂತ ಇದ್ದೀನಿ, ಕ್ಯಾರೆಟ್ ಪಲ್ಯನ ಟ್ರೈ ಮಾಡೋದನ್ನ ಮರಿಬೇಡಿ. ಲವ್ ಯು ಆಲ್. ಅಂಟಿಲ್ ನೆಕ್ಸ್ಟ್ ಟೈಮ್, ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಆ್ಯಂಡ್ ಸ್ಟೇ ಹ್ಯಾಪಿ, ಸ್ಟೇ ಸೇಫ್. ಹಾಗೆಯೇ ಕಾಮೆಂಟ್, ಶೇರ್, ಲೈಕ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಲವ್ ಯು ಆಲ್. ಸಿ ಯು ಸೂನ್.